ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಸಾಮಾನ್ಯವಾಗಿ ನಿಮ್ಮೆಲ್ಲರ ಮನೆಯಲ್ಲಿ ತಿಂಡಿ ತಿನಿಸುಗಳನ್ನ ಕರಿಯೋದು ಕಾಮನ್. ಸೊ ಈ ತಿಂಡಿ ತಿನಿಸುಗಳನ್ನ ಕರಿಯೋದಕ್ಕೆ ನಾವು ಅಡುಗೆ ಎಣ್ಣೆಯನ್ನ ಬಳಕೆ ಮಾಡ್ತೀವಿ. ಆ ಅಡುಗೆ ಎಣ್ಣೆಯನ್ನ ಬಳಕೆ ಮಾಡ್ತೀವಲ್ಲ, ವಿವಿಧ ಬಗೆಯ ಅಡುಗೆ ಎಣ್ಣೆಯನ್ನ ಬಳಕೆ ಮಾಡ್ತೀವಿ. ಕೆಲವರು ಒಂದು ಬಾರಿ ಕರೆದಂತಹ ಎಣ್ಣೆಯನ್ನ ಮತ್ತೊಂದು ಬಾರಿ ಬಳಕೆ ಮಾಡೋದಿಲ್ಲ. ಇನ್ನು ಕೆಲವೊಂದು ಕಡೆಯಲ್ಲಿ ಒಂದೊಂದೆರಡು ಸರ್ತಿ 3 ಸರ್ತಿ ಬಳಕೆ ಮಾಡ್ತಾರೆ ಅಡುಗೆ ಎಣ್ಣೆಯನ್ನ ಇನ್ನೊಂದ್ಸರ್ತಿ ಕರಿಯಕ್ಕೆ ಅಂತ. ಬಿಕಾಸ್ ಪ್ಯೂರಿಫೈಡ್ ಆಗಿರುತ್ತೆ, ಏನು ಅದರಲ್ಲಿ ಗಲೀಜ್ ಆಗಿರೋದಿಲ್ಲ ಅಂತ ಹೇಳ್ಕೊಂಡು 2-3 ಸರ್ತಿ ರಿಪೀಟ್ ಮಾಡ್ತಾರೆ. ಈ ಒಂದು 2-3 ಸರ್ತಿ ಈ ಕರಿದ ಎಣ್ಣೆಗಳು ರಿಪೀಟ್ ಆದ್ಮೇಲೆ ಲಾಸ್ಟಿಗೆ ಎಲ್ಲರ ತಲೆಯಲ್ಲಿ ಬರುವಂಥದ್ದು ಒಂದೇ, ಇನ್ನೂ ಈ ಆಯಿಲ್ನ ಯೂಸ್ ಇಲ್ಲ ಅಂತ ಹೇಳ್ಕೊಂಡು ಅದನ್ನ ಬೋಗಸ್ಬಿಡ್ತಾರೆ, ಬಿಸಾಡ್ಬಿಡ್ತಾರೆ. ಸೊ ಏನಾಗುತ್ತೆ, ಅಡುಗೆ ಎಣ್ಣೆಯನ್ನ ಬಳಕೆ ಮಾಡ್ತೀವಿ, ಕರಿತೀವಿ, ಕರಿದಾದ್ಮೇಲೆ ಅದನ್ನ ಬಿಸಾಡ್ಬಿಡ್ತೀವಿ. ಸೊ ಇಲ್ಲಿ ನಮಗೆ ಮರುಬಳಕೆ ಆಗದಂತಹ ವಸ್ತು ಈ ಅಡುಗೆ ಎಣ್ಣೆ ಅನ್ನುವಂಥದ್ದು ಗೊತ್ತಾಗುತ್ತೆ ಬೇಸಿಕಲಿ ನಮ್ಮಂಥವರಿಗೆ. ಸೊ ಇನ್ನು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲೂ ಕೂಡ ಇದೇ ಕತೆ. ಅಲ್ಲಿ ರೆಸ್ಟೋರೆಂಟ್ಗಳ ಕತೆ ಅಂತ ಕೇಳೋಕ್ ಬೇಡ, ನಾವೇ ನೋಡಕ್ ಹೋಗೋದಿಲ್ಲ ಎಷ್ಟು ಬಾರಿ ಅವ್ರು ಕರೀತಾರೆ ಅಂತ. ಕರೆದು ಆ ಎಣ್ಣೆ ಕಪ್ಪು ಬಣ್ಣಕ್ಕೆ ತಿರ್ಗೋವರೆಗೂ ಆ ಎಣ್ಣೆಯನ್ನ ಮರುಬಳಕೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಲೀಟರ್ ಗಟ್ಟಲೆ ಎಣ್ಣೆಯನ್ನ ಬಿಸಾಡ್ಬಿಡ್ತಾರೆ. ಸೊ ಈ ಎಣ್ಣೆಯ ಮರುಬಳಕೆ ಮಾಡೋಕೆ ಚಾನ್ಸ್ ಇಲ್ಲ ಅನ್ನುವಂಥದ್ದು. ಬಟ್ ಇನ್ ಮುಂದೆ ಹಾಗಾಗೋದಿಲ್ಲ ಕಣ್ರಿ. ಯಾಕಂದ್ರೆ ಇನ್ ಮುಂದೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಎಸ್ಪೆಷಲಿ ಈ ಕರಿದು ಹಾಳಾಗಿರುವಂತಹ ಎಣ್ಣೆ ಇರ್ತದಲ್ಲ, ಅದನ್ನ ರೀಯೂಸ್ ಮಾಡುವಂತಹ ಚಾನ್ಸಸ್ ಇದೆಯಂತೆ. ಹಾಗಾದ್ರೆ ರೀಯೂಸ್ ಹೇಗೆ? ಅದನ್ನ ಮತ್ತೆ ಪ್ಯೂರಿಫೈ ಮಾಡ್ಕೊಂಡು ಮತ್ತೆ ಮರುಬಳಕೆ ಮಾಡ್ಕೊಂಡು ಮತ್ತೆ ಅದು ಎಣ್ಣೆಯಾಗಿ ಕನ್ವರ್ಟ್ ಆಗಿ ಮತ್ತೆ ಅದರಲ್ಲೇ ಕರೀತಾರ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಕಾಡಬಹುದು. ಬದಲಾಗಿ ನೋ, ಇದನ್ನ ರೀಯೂಸ್ ಆಗುವಂಥದ್ದು ಎಲ್ಲಿಯಪ್ಪ ಅಂತಂದ್ರೆ ವಿಮಾನ ಇಂಧನವಾಗಿ. ಅಂದ್ರೆ ಇನ್ನು ಮುಂದೆ 2027 ನಂತರ ಈ ಕರಿದು ಮರುಬಳಕೆ ಆಗದಿರುವಂತಹ ಎಣ್ಣೆ ಏನಿದೆ, ಕರೆದು ಹಾಳಾಗಿ ಹೋಗಿ ಕಪ್ಪು ಬಣ್ಣಕ್ಕೆ ಬಂದಿರುವಂತಹ ಎಣ್ಣೆಯನ್ನ ಇನ್ನು ಮುಂದೆ ಮತ್ತೆ ಬಳಕೆ ಮಾಡಬಹುದು. ಅದು ಕೂಡ 2027 ನಂತರ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಶೋಧನೆ ಆಗಿದೆ. ಆ ಸಂಶೋಧನೆಯಲ್ಲಿ ಜೆಟ್ ಆಯಿಲ್ ಜೊತೆಗೆ ಈ ಕರಿದಂತಹ ಎಣ್ಣೆ, ವೇಸ್ಟ್ ಎಣ್ಣೆಯನ್ನ ಬಳಕೆ ಮಾಡಿ ಮಿಶ್ರಣ ಮಾಡಿ ಅದನ್ನ ಪರಿಶೀಲನೆ ಮಾಡಿದಾಗ ವಿಮಾನ ಇಂಧನದಂತೆ 100% ನಂತೆ ಇದು ಕೂಡ ಪವರ್ಫುಲ್ ಆಗಿದೆ ಅನ್ನುವಂಥದ್ದು ಪ್ರೂವ್ ಆಗಿದೆ ಈಗಾಗಲೇ. ಸೊ ಹಾಗಾದ್ರೆ ಇದನ್ನ ಕಂಡು ಹಿಡಿದವರು ಯಾರು ಅಂತ ನೀವು ಕೇಳಬಹುದು. ಕಂಡು ಹಿಡಿದಿರುವಂತದ್ದು ತೈಲೋತ್ಪನ್ನದ ಫೇಮಸ್ ಆಗಿರುವಂತಹ ಇಂಡಿಯನ್ ಆಯಿಲ್. ಹೌದು, ಇಂಡಿಯನ್ ಆಯಿಲ್ ಈ ಒಂದು ಸಂಶೋಧನೆಯನ್ನ ಮಾಡಿದೆ. ಒಂದಷ್ಟು ಹೋಟೆಲ್ಗಳಿಂದ ಇನ್ನೇನ್ ಬಿಸಾಡ್ಬೇಕು ಅನ್ನುವಂತಹ ಎಣ್ಣೆಯನ್ನ ಪರ್ಚೇಸ್ ಮಾಡ್ಕೊಂಡವರು ಅದನ್ನ ಪ್ರಯೋಗಕ್ಕೆ ಒಳಪಡಿಸ್ತಾರೆ. ಮೊದಲಿಗೆ ಜೆಟ್ ಆಯಿಲ್ ಜೊತೆ ಜೆಟ್ ಫ್ಯೂಯಲ್ ಜೊತೆ ಮಿಕ್ಸ್ ಅಪ್ ಮಾಡ್ತಾರೆ. ಈ ಮಿಶ್ರಣ ಏನಿದೆ ವಿಮಾನದಲ್ಲಿ ಪ್ರಯೋಗ ಮಾಡಿದಂತಹ ಸಂದರ್ಭದಲ್ಲಿ 100% ಜೆಟ್ ಫ್ಯೂಯಲ್ ಕೊಡುವಷ್ಟು ಶಕ್ತಿಯನ್ನು ವಿಮಾನದ ಇಂಜಿನ್ ಗಳಿಗೆ ಈ ಒಂದು ಎಣ್ಣೆ ಏನಿದೆ, ಅಂದ್ರೆ ಈ ಕರಿದ ಎಣ್ಣೆ ಮತ್ತೆ ಜೆಟ್ ಫ್ಯೂಯಲ್ ಅನ್ನ ಮಿಕ್ಸ್ ಮಾಡಿದ್ರಲ್ಲ, ಈ ಮಿಶ್ರಣ ಅಷ್ಟೇ ವಿಮಾನದ ಇಂಧನಕ್ಕೆ ಶಕ್ತಿಯನ್ನ ಕೊಡುತ್ತಂತೆ. ಸೊ ತನ್ನ ಈ ಸಂಶೋಧನೆಯಿಂದಾಗಿ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನ ಸಂಸ್ಥೆಯ ಗಮನಕ್ಕೆ ತಂದಿದೆ. ಸೊ ಹಾಗೇನೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನ ಸಂಸ್ಥೆಯು ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಿದೆ, ಶಭಾಷ್ ಅಂತ ಹೇಳಿದೆ. ಹೊಸ ಸಂಶೋಧನೆ ಇದು, ನಮ್ಗೆ ಕೂಡ ಇಂಧನದಲ್ಲಿ ಇಂತಹ ಒಂದು ಬದಲಾವಣೆ ಕಂಡು ಬಂದ್ರೆ ನಮಗೂ ಕೂಡ ಸುಲಭ ಆಗುತ್ತೆ, ಎಷ್ಟು ದುಡ್ಡು ಉಳಿಯುತ್ತೆ ಅನ್ನುವಂಥ ಮಾತುಗಳು ಒಂದ್ ಕಡೆ ಆಗಿದೆ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಸಸ್ಟೈನೇಬಿಲಿಟಿ ಅಂಡ್ ಕಾರ್ಬನ್ ಸರ್ಟಿಫಿಕೇಟ್, ಅದರ ಜೊತೆಗೆ ಕಾರ್ಬನ್ ಆಫ್ ಸೆಟ್ಟಿಂಗ್ ಅಂಡ್ ರಿಡಕ್ಷನ್ ಸ್ಕೀಮ್ ಫಾರ್ ಇಂಟರ್ನ್ಯಾಷನಲ್ ಏವಿಯೇಷನ್ ಪ್ರಮಾಣ ಪತ್ರಗಳನ್ನು ಕೂಡ ಕೊಟ್ಟಿದೆ. 2 ಸರ್ಟಿಫಿಕೇಟ್ ಈಗಾಗಲೇ ಇಂಡಿಯನ್ ಆಯಿಲ್ಗೆ ಈ ಒಂದು ಇಂಧನದ ಕಂಡು ಹಿಡಿದಿದ್ದಾರಲ್ವಾ, ಇದಕ್ಕೆ ಸಿಕ್ಕಿರುವಂತದ್ದು ಇನ್ನೇನ್ ಕಮ್ಮಿ. ಇನ್ನು ಇದನ್ನ ಅಫಿಷಿಯಲ್ ಆಗಿ ತಂದ್ಬಿಟ್ಟು ಒಂದಷ್ಟು ದೊಡ್ಡ ಫ್ಯಾಕ್ಟರಿಯಲ್ಲಿ ಇದನ್ನ ಮಿಶ್ರಣವನ್ನ ಮಾಡಿ ಮತ್ತೆ 2-3 ಬಾರಿ ಪ್ರಯೋಗ ಮಾಡಿ ಸಕ್ಸಸ್ ಆದ್ಮೇಲೆ ಇದನ್ನ ಫೀಲ್ಡ್ಗೆ ತಂದು ಬಿಡ್ತಾರೆ ಈ ಒಂದು ಇಂಧನವನ್ನ. ಸೊ ಈಗಾಗಲೇ ಈ ಪ್ರಮಾಣಗಳನ್ನ ಲಭ್ಯವಾದ ಹಿನ್ನೆಲೆಯಲ್ಲಿ, ಈ ಪ್ರಮಾಣ ಪತ್ರಗಳು ಈಗಾಗಲೇ ಲಭ್ಯವಾದ ಹಿನ್ನೆಲೆಯಲ್ಲಿ ಇಂಡಿಯನ್ ಆಯಿಲ್ ಕಂಪನಿ ಸದ್ಯದಲ್ಲೇ ಹರಿಯಾಣದಲ್ಲಿರುವಂತಹ ತನ್ನ ಅತಿ ದೊಡ್ಡ ಆಯಿಲ್ ಕಂಪನಿ ಸದ್ಯದಲ್ಲೇ ಹರಿಯಾಣದಲ್ಲಿರುವಂತಹ ರಿಫೈನರಿ ಯೂನಿಟ್ ನಲ್ಲಿ ಜೆಟ್ ಇಂಧನದ ಜೊತೆಗೆ ಬಳಕೆ ಆಗುವ ಅಡುಗೆ ಎಣ್ಣೆಯನ್ನ ಬಳಸಿ ಸರಿಯಾಗಿ ಅದನ್ನ ಬ್ಲೆಂಡ್ ಮಾಡಿ SAF ಇಂಧನವನ್ನ ಉತ್ಪಾದಿಸೋಕೆ ಮುಂದಾಗಿದೆ. ಇದು ಅಫಿಷಿಯಲಿ 2027 ನಂತರ ಇತರ ರಾಷ್ಟ್ರಗಳಿಗೂ ಕೂಡ ಮಾರಾಟ ಮಾಡುವಂತ ಚಾನ್ಸಸ್ ಇದೆ. ಮೊದಲಿಗೆ 2027 ನಮ್ಮಲ್ಲಿ ಪ್ರಯೋಗ ಆಗುತ್ತೆ, ನಮ್ಮಲ್ಲಿ ಇದು ಸಕ್ಸಸ್ ಆಯ್ತು, 100% ಯಾವುದೇ ಹಾನಿಕಾರಕ ಇಲ್ಲದೆ ಈ ಇಂಧನ ಸಕ್ಸಸ್ ಆಯ್ತು ಅಂತಂದಾದ್ಮೇಲೆ 2027 ನಂತರ ನಾವು ಇತರೆ ದೇಶಗಳಿಗೂ ಕೂಡ ಇದನ್ನ ಮಾರಾಟ ಮಾಡಬಹುದಾಗಿದೆ.